ವೀಕ್ಷಕರೇ ನಮಸ್ಕಾರ. ಭಾರತ ಮಯನ್ಮಾರ್ನ ನಿಷೇಧಿತ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಇಂಡಿಪೆಂಡೆನ್ಸ್ನ ಅಂದರೆ ಉಲ್ಫ್ನ ತನ್ನ ಪೂರ್ವ ಹೆಡ್ ಆಫೀಸ್ ಮೇಲೆ ಭಾರತೀಯ ಸೇನೆ ಡ್ರೋನ್ ದಾಳಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಹಿರಿಯ ಉಲ್ಫ್ನ ಐ ಕಮಾಂಡರ್ ಸೇರಿದಂತೆ 19 ಮಂದಿ ಸಾವನ್ನಪ್ಪಿದ್ದು 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಹಾಗಾದರೆ ಈ ಡ್ರೋನ್ ದಾಳಿ ಮಾಡಿದ್ದು ನಿಜಕ್ಕೂ ಭಾರತನ? ಹಾಗಾದರೆ ಮಾಡಿದವರು ಯಾರು? ಭಾರತೀಯ ಸೇನೆಯು ಉಲ್ಫ್ನ ಐ ಹೇಳಿಕೆಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಗುವಾಹಟಿಯಲ್ಲಿ ಮಾತನಾಡಿದ ರಕ್ಷಣಾ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಮಹೇಂದ್ರ ರಾವತ್, ಅಂತಹ ಯಾವುದೇ ಕಾರ್ಯಾಚರಣೆಯ ಬಗ್ಗೆ ಭಾರತೀಯ ಸೇನೆಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದರು. ವರದಿಗಳ ಪ್ರಕಾರವಾಗಿ ಉಲ್ಫ್ನ ಐ ಹಿರಿಯ ಕಮಾಂಡರ್ ನಯಾನ್ ಮೇದಿ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಸ್ಥಳದಲ್ಲಿದ್ದ ಮಣಿಪುರ ದಂಗೆಕೋರರ ಗುಂಪುಗಳು ಕೆಲವು ಕಾರ್ಯಕರ್ತರು ಕೂಡ ಸಾವನ್ನಪ್ಪಿದ್ದರಂತ ಹೇಳಿಕೊಂಡಿದೆ. ಇದಲ್ಲದೆ ಉಲ್ಫ್ನ ಐ ಮತ್ತೊಂದು ಹೇಳಿಕೆಯಲ್ಲಿ ತನ್ನ ಮೃತ ಸದಸ್ಯನ ಅಂತ್ಯಕ್ರಿಯೆ ಮಾಡ್ತಾ ಇದ್ದಾಗ ತನ್ನ ಶಿಬಿರದ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ ಅಂತ ಹೇಳಿಕೊಂಡಿದೆ. ಎರಡನೇ ಸುತ್ತಿನ ದಾಳಿಯಲ್ಲಿ ಬ್ರಿಗೇಡಿಯರ್ ಗಣೇಶ್ ಅಸೋಮ್ ಮತ್ತು ಕರ್ನಲ್ ಪ್ರದೀಪ್ ಅಸೋಮ್ ಎಂಬ ಇಬ್ಬರು ಹಿರಿಯ ಸದಸ್ಯರು ಸಾವನ್ನಪ್ಪಿದ್ದು, ಇತರ ಅನೇಕ ಸದಸ್ಯರು ಹಾಗೂ ನಾಗರಿಕರು ಗಾಯಗೊಂಡಿದ್ದರಂತ ಸಂಘಟನೆ ಹೇಳಿದೆ. ಬಹುಮುಖ್ಯವಾಗಿ ಪರೇಶ್ ಬರುವ ನೇತೃತ್ವದ ಉಲ್ಫ್ನ ಒನ್ನಲ್ಲಿ ಈಗ ಒಬ್ಬ ಹಿರಿಯ ಕಮಾಂಡರ್ ಮಾತ್ರ ಉಳಿದಿದ್ದಾನೆ. ಆತ ಮಯನ್ಮಾರ್ನಲ್ಲಿದ್ದಾನೆ. ಆತನ ಹೆಸರು ಅರುಣೋದಯ್ ದಹೋಟಿಯಾ. ಮಯನ್ಮಾರ್ ಶಿಬಿರಗಳಿಂದ ಸಕ್ರಿಯವಾಗಿರುವ ಮತ್ತೊಬ್ಬ ಉಲ್ಫ್ನ ಒನ್ ಕಮಾಂಡರ್ ರೂಪಂ ಅವರನ್ನ ಮೇ ತಿಂಗಳಲ್ಲಿ ಅಸ್ಸಾಂನ ಪೊಲೀಸರು ಅರೆಸ್ಟ್ ಮಾಡಿದರು. ಭಾರತ ಯಾಕೆ ದಾಳಿ ಮಾಡಿದ ಅಂತ ಆರೋಪ ಬರ್ತಾ ಇರೋದಕ್ಕೆ ಕಾರಣ ಏನಂದ್ರೆ, ಬಹುಮುಖ್ಯವಾಗಿ ಪರೇಶ್ ಬರುವ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯ ISI ಜೊತೆ ಆಳವಾದ ಸಂಪರ್ಕದಲ್ಲಿದ್ದ. ಹಾಗಾಗಿ ಚೀನಾ ಮತ್ತು ಮಯನ್ಮಾರ್ ಭಾಗದ ಗಡಿ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾನೆ. ಈತ ಭಾರತ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇದ್ದ. ಈ ಕಾರಣದಿಂದ ಉಲ್ಫ್ನ ಪ್ರಧಾನ ಕಚೇರಿಯ ಮೇಲೆ ಭಾರತ ದಾಳಿ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಭಾರತದ ಮೇಲೆ ಆರೋಪವನ್ನ ಮಾಡಲಾಗ್ತಾ ಇದೆ. ಇದಕ್ಕೆ ಭಾರತ ಕೂಡ ಸ್ಪಷ್ಟನೆ ಕೊಟ್ಟಿದೆ. ದಾಳಿ ಮಾಡಿದ್ದು ನಾವಲ್ಲ ಅಂತ ಹೇಳಿಕೊಂಡಿದೆ ಕೂಡ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.